ಕೊಡಗಿನಲ್ಲಿ ಹೆಚ್ಚಿದ ಆನೆ ಮಾನವ ಸಂಘರ್ಷ. ಆನೆ ಸಾವಿನಲ್ಲೂ ಕೂಡ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಶಾಸಕ ಎಎಸ್ ಪೊನ್ನಣ್ಣ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇದು ಬಿಜೆಪಿಗೇನು ಹೊಸದೇನಲ್ಲ, ಹಿಂದಿನಿಂದಲೂ ಕೂಡ ಇದನ್ನೇ ಮಾಡ್ತಾ ಬಂದಿದೆ. ಬಿಜೆಪಿ ಬಹಳ ಕೀಳು ಮಟ್ಟದ ರಾಜಕೀಯವನ್ನ ಮಾಡ್ತಾ ಇದೆ. ನೋವಿನಲ್ಲಿ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸವನ್ನ ಮಾಡಬೇಕು. ಆನೆ ದಾಳಿಯ ಬಳಿಕ ಕಲಾಪದಲ್ಲಿ ಸ್ಪೀಕರ್ ಗಮನಕ್ಕೆ ತರಲಾಗಿದೆ. ನಾವು ಕೂಡ ಆನೆ ಮಾನವ ಸಂಘರ್ಷ ತಡೆಗೆ ಕ್ರಮಕ್ಕೆ ಮುಂದಾಗಿದ್ದೇವೆ. ಕೊಡಗಿನಲ್ಲಿ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರು ಹೇಳಿಕೆಯನ್ನು ನೀಡಿರೋದು. ಕೊಡಗಿನಲ್ಲಿ ಏನು ಆನೆ ಮಾನವ ಸಂಘರ್ಷ ಹೆಚ್ಚಾಗ್ತಾ ಇದೆ, ಒಂದು ಸಾವು ಕೂಡ ಆಗಿತ್ತು. ಬಟ್ ಈ ಸಾವಿನಲ್ಲೂ ಕೂಡ ಬಿಜೆಪಿ ರಾಜಕೀಯವನ್ನು ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಶಾಸಕ ಎಎಸ್ ಪೊನ್ನಣ್ಣ ಅವರು ಅಸಮಾಧಾನವನ್ನು ಹೊರಹಾಕಿರೋದು. ಇದು ಬಿಜೆಪಿಗೇನು ಹೊಸದೇನಲ್ಲ, ಒಂದು ಸಾವಿನಲ್ಲೂ ಕೂಡ ಇವರು ರಾಜಕೀಯವನ್ನ ಮಾಡ್ತಿದ್ದಾರೆ. ಬಹಳಷ್ಟು ಕೀಳು ಮಟ್ಟದ ರಾಜಕೀಯ ಅಂತ ಕೊಡಗಿನಲ್ಲಿ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ಮಾನವ ಪ್ರಾಣಿ ಸಂಘರ್ಷ ಈ ತಿಂಗಳಲ್ಲೇ 3 ಸಾವಾಗಿರೋದ್ರಿಂದ ಮತ್ತು ಇಲ್ಲಿ ವಿಶೇಷವಾಗಿ ವಿರಾಜಪೇಟೆ ಕ್ಷೇತ್ರದಲ್ಲಾಗಿರುವಂಥದ್ದಕ್ಕೆ ಭಾರತೀಯ ಜನತಾ ಪಕ್ಷದವರು ಪ್ರತಿಭಟನೆಯನ್ನು ಮಾಡಿ, ರಸ್ತೆ ತಡೆಯನ್ನು ಮಾಡಿ, ಧಿಕ್ಕಾರಗಳನ್ನು ಕೂಗಿ ಅರಣ್ಯ ಸಚಿವರ ಬಗ್ಗೆ ಭಾಳ ಕೇವಲವಾಗಿ ಮಾತಾಡುವಂಥದ್ದನ್ನು ಮಾಡಿ ಸಾವನಲ್ಲಿ ರಾಜಕಾರಣ ಮಾಡುವಂಥದ್ದನ್ನು ಮತ್ತೆ ಮುಂದುವರಿಸಿದ್ದಾರೆ. ಇದೇನು ಹೊಸದೇನಲ್ಲ ಅವ್ರಿಗೆ. ಬಹುಶಃ ಇದನ್ನು ನೋಡಿದಾಗ ಮನಸ್ಸಿಗೆ ಏನಿಸ್ತದೆ ಅಂತ ಹೇಳಿದ್ರೆ, ಇವರೇನೋ ಜನ ಸಾಯ್ಲಿಂದ ಕಾಯ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಅಷ್ಟೊಂದು ಕೀಳುಮಟ್ಟದ ರಾಜಕಾರಣಕ್ಕೆ ಇವತ್ತು ಇವರು ಕೈ ಹಾಕಿದ್ದಾರೆ. ಇವತ್ತದು ಭಾರತೀಯ ಜನತಾ ಪಕ್ಷ ಇರ್ಬೋದು, ಜನತಾದಳದವ್ರು ಇರ್ಬೋದು, ಯಾರೂ ಕೂಡ ಮಾನವ ಆನೆ ಸಂಘರ್ಷ ಅಥವಾ ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟಬಾರ್ದು ಅಂತ ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಈಗ 20-25 ವರ್ಷ ನಾವು ಶಾಸಕರಾಗಿದ್ದೀವಿ ಅಂತ ಮೊನ್ನೆ ಪ್ರತಿಭಟನೆಯಲ್ಲಿ ಮಾತಾಡ್ತಾ ಅವರೇ ಹೇಳಿದ್ರು. ಏನು ಮಾಡಿದ್ರು ಅವರು 20-25 ವರ್ಷ? ಮಾನವ ಪ್ರಾಣಿ